ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಯದ್ಭಾವಂ ತದ್ಭವತಿ ಅನ್ನೋ ಒಂದು ಮಾತು ನಮ್ಮಲ್ಲಿ ಉಂಟು. ನಾವು ಹೇಗೆ ಆಲೋಚಿಸುತ್ತೇವೋ ಹಾಗೆ ಆಗ್ತೇವೆ ಅಂತ. ಸದಾ ಇತ್ಯಾತ್ಮಕವಾಗಿ ಆಲೋಚನೆ ಮಾಡ್ತಾ ಇದ್ದರೆ ಇತ್ಯಾತ್ಮಕ ಮನೋಭಾವ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಮನಸ್ಸು ಪ್ರಫುಲ್ಲವಾಗುತ್ತೆ. ಬದುಕಲ್ಲಿ ಬರುವಂಥ ಕಷ್ಟಗಳನ್ನು ಕಷ್ಟಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ಎದುರಿಸಿಕೊಂಡು ಹೋಗುವ ಒಂದು ಸಾಮರ್ಥ್ಯ ಬರುತ್ತೆ. ಅದೇ ವಿಚಾರಗಳು ನೇತ್ಯಾತ್ಮಕವಾಗಿದ್ದರೆ ಸಣ್ಣ ಪುಟ್ಟ ವಿಚಾರಗಳು ಬೆಟ್ಟದಷ್ಟು ದೊಡ್ಡದಾಗಿ ನಮ್ಮ ಕಣ್ಣಿಗೆ ಕಾಣಬಹುದು. ಹಾಗಾಗಿ ಎಂತಹ ವಿಚಾರಗಳನ್ನು ನಾವು ನೋಡ್ತೇವೆ, ಓದ್ತೇವೆ, ಕೇಳ್ತೇವೆ, ಅದು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ. ಈ ದಿಶೆಯಲ್ಲಿ ಒಂದು ಸೊಗಸಾದ ಕೃತಿ ಅನುಭವದ ಜೇನಹನಿ ಅಮೃತದ ಸಂಜೀವಿನಿ ಎನ್ನುವ ಪುಸ್ತಕ ಪ್ರಕಟವಾಗಿದೆ. ಬಿ ದಿವ್ಯಾನಂದಮೂರ್ತಿ ಅಜ್ಜಿಪುರ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ಒಟ್ಟು 23 ಅಧ್ಯಾಯಗಳಿವೆ. ಪ್ರತಿಯೊಂದು ಅಧ್ಯಾಯವು 2-2.5 ಪುಟಗಳ ಮಿತಿಯ ಒಳಗೆ ಇದೆ. ಹಾಗಾಗಿ ಕೇವಲ 5 ನಿಮಿಷಗಳಲ್ಲಿ ಒಂದು ಅಧ್ಯಾಯವನ್ನು ಓದಿ ಮುಗಿಸಬಹುದು. ಆದರೆ ಮೊದಲಿನಿಂದ ಕೊನೆಯವರೆಗೆ ನಿರಂತರವಾಗಿ ಓದುವ ಬದಲು ದಿನಕ್ಕೆ ಒಂದು ಅಧ್ಯಾಯವನ್ನು ಓದಿ ಆ ಅಧ್ಯಾಯದ ವಿಚಾರವನ್ನು ಕುರಿತು ಚಿಂತನ ಮಂಥನ ನಡೆಸಿದರೆ ಇತ್ಯಾತ್ಮಕ ಮನೋಭಾವ ನಮ್ಮಲ್ಲಿ ಮೂಡುತ್ತೆ, ಅನುಮಾನವೇ ಇಲ್ಲ. ಪ್ರತಿದಿನವೂ ಹೊಸ ದಿನ, ಸಮಯದ ಸದುಪಯೋಗ, ಆಲಿಸುವ ಕಲೆ, ಕಾಲದ ನಿರಂತರ ಚಲನೆ, ಹೀಗೆ ನಮ್ಮ ಸಾಮಾನ್ಯ ಕುತೂಹಲವನ್ನು ಕೆಳಿಸುವಂಥ ವಿಷಯಗಳನ್ನು ಕುರಿತು ಲೇಖನಗಳನ್ನು ಬರೀತಾರೆ. ಒಬ್ಬರು ಕಷ್ಟದಲ್ಲಿದ್ದಾರೆ, ಹಣಕಾಸಿನ ನೆರವು ನೀಡುವ ಶಕ್ತಿ ನಮಗಿಲ್ಲ, ಆದರೆ ಅವರಿಗೆ ನೆರವು ನೀಡಬಹುದು. ಹೇಗೆ ನೆರವನ್ನು ನೀಡಬಹುದು ಅಂದರೆ ಮತ್ತೇನೂ ಇಲ್ಲ, ಆಲಿಸುವುದರ ಮೂಲಕ. ಏನಪ್ಪ ನಿನ್ನ ಕಷ್ಟ ಹೇಳು, ನಾನು ಕೇಳ್ತೇನೆ. 100ಕ್ಕೆ 100ರಷ್ಟು ಗಮನವಿಟ್ಟು ಆತನ ಕಷ್ಟ ಸುಖಗಳನ್ನು ವಿಚಾರಿಸಿದರೆ, ಕೇಳುವುದಲ್ಲ ಆಲಿಸಿದರೆ ಅಷ್ಟು ಸಾಕು, ಆತನ ಸಮಸ್ಯೆಗಳು ಅರ್ಧ ಕಡಿಮೆಯಾದಷ್ಟು. ಒಂದು ಸೊಗಸಾದ ಉದಾಹರಣೆ ಕೊಡ್ತಾರೆ. ಅಮೆರಿಕದ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ ಆಡಳಿತ ಸಮಸ್ಯೆಗಳು ತೀವ್ರವಾದಾಗ ತಮ್ಮ ಗೆಳೆಯನೊಬ್ಬನನ್ನು ವೈಟ್ ಹೌಸ್ಗೆ ಕರೆಸ್ಕೋತಾ ಇದ್ರಂತೆ. ಅವನ ಜೊತೆ ಗಂಟೆಗಟ್ಟಲೆ ಮಾತುಕತೆ ಆಡೋದು. ಅವನು ಹೆಚ್ಚು ಮಾತಾಡದೆ, ಹೌದಾ, ಹಾಂ, ಆಮೇಲೆ ಮುಂದೇನು, ಹೀಗೆ ಒಂದು ರೀತಿಯಾದ ಪ್ರಚೋದನೆಯನ್ನು ಕೊಡ್ತಾ ಇದ್ರಂತೆ. ಆ 4-5 ಗಂಟೆಗಳ ಮಾತುಕತೆಯಲ್ಲಿ ಈತನ ಒತ್ತಡ ಏನಿತ್ತು, ಲಿಂಕನ್ ಒತ್ತಡ, ಅದು ಸಂಪೂರ್ಣ ಕಡಿಮೆ ಆಗ್ತಾ ಇತ್ತಂತೆ. ಹೊಟ್ಟೆ ತುಂಬ ಊಟ ಮಾಡಿಸಿ ಮನೆಗೆ ಕಳಿಸ್ತಾ ಇದ್ದಂತೆ ಆ ಗೆಳೆಯ. ಹಾಗಾಗಿ ನಮ್ಮ ಗೆಳೆಯರಲ್ಲಿ, ಬಂಧುಗಳಲ್ಲಿ ನಾವು ಯಾವುದೇ ರೀತಿಯ ಸಹಾಯ ಮಾಡದಿದ್ದರೂ ಚಿಂತೆ ಇಲ್ಲ, ಕೊನೆಯ ಪಕ್ಷ ಆಲಿಸಿದರೆ ಸಾಕಾಗುತ್ತೆ, ಅವರ ಕಷ್ಟಗಳು ಕಡಿಮೆಯಾಗುತ್ತೆ. ಅನುಭವದ ಜೇನಹನಿ ಅಮೃತದ ಸಂಜೀವನಿ ಬಿ ದಿವ್ಯಾನಂದಮೂರ್ತಿ ಅಜ್ಜಿಪುರ ಬರೆದಂಥ ಸೊಗಸಾದ ಕೃತಿ. ಒಮ್ಮೆ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನಾನು ಶಶಿಧರ್ ಮಿರ್ಜಿ ಅಂತ, ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಪಟ್ಟೇಳ KV ಗ್ರಾಮದಿಂದ ಬಂದಿದ್ದೇನೆ. ವೀರರಾಣಿ ಬೆಳವಡಿ ಮಲ್ಲಮ್ಮಳೆಂದೇ ಖ್ಯಾತಿ ಪಡೆದ ಬೆಳವಡಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ಶಶಿಧರ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು BA ಶುಕ್ರೇಶ್ವರ ಅಂತ. ನಾನು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡೋದು, ಹಳೆಯ ಚಿತ್ರದ ಗೀತೆಗಳು ಮತ್ತು ಹಳೆಯ ಚಿತ್ರಗಳನ್ನು ನೋಡಿ ಆ ಗೀತೆಗಳನ್ನು ಹಾಡೋದು ನನ್ನ ಹವ್ಯಾಸ. ಶುಕ್ರೇಶ್ವರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು MS ವೆಂಕಟೇಶ. ನಾನು ಭೂಸೇನಾ ಕಾರ್ಯಕಾರದಲ್ಲಿ ಕೆಲಸ ಮಾಡಿ ನಿವೃತ್ತನಾಗಿದ್ದೇನೆ. ಆಧ್ಯಾತ್ಮಿಕ ಪ್ರವಚನಗಳನ್ನು ಕೇಳೋದು ನನ್ನ ಹವ್ಯಾಸ. ತುಂಬ ಸಂತೋಷ ವೆಂಕಟೇಶ್ ಅವರೇ, ಸ್ವಾಗತ ಕೋರ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಆದರೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ.
ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ 1990 ಚಿತ್ರತಂಡದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿತ್ರದಲ್ಲಿ ನಾಯಕ ನಟನಾಗಿ ಅರುಣ್, ನಾಯಕಿಯಾಗಿ ರಾಣಿ ವರದ್, ನಿರ್ದೇಶಕರಾಗಿ ನಂದಕುಮಾರ್ ದುಡಿದಿದ್ದಾರೆ. ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್, ಛಾಯಾಗ್ರಹಣ ಹಾಲೇಶ್ ಎಸ್, ಸಂಗೀತ ಇ.ಸಿ. ಮಹಾರಾಜ್. ಈ ಚಿತ್ರ ಇದೇ ತಿಂಗಳು 28ರಂದು ಬಿಡುಗಡೆಯಾಗ್ತಾ ಇದೆ. ನಿಸರ್ಗದ ನಡುವೆ ಸೊಗಸಾಗಿ ಚಿತ್ರಿಸಿರುವ ಅದ್ಭುತ ಚಿತ್ರದ ಹೂರಣ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಯಾವುದೇ ರೀತಿಯ ಮುಜುಗರ ಇಲ್ಲದೆ ಈ ಒಂದು ಚಿತ್ರವನ್ನು ನೋಡಬಹುದು. ಚಿತ್ರತಂಡಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್, ಸ್ವಾಮಿ ಸುಖಬೋಧಾನಂದ ಬರೆದಂಥ ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ: ಎಳ್ಳು ಯಾವ ಜನಪದ ಕಥೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ? ಆಯ್ಕೆಗಳನ್ನು ನೋಡೋಣ. ಲೈಲಾ ಮಜ್ನು, ಅರೇಬಿಯನ್ ನೈಟ್ಸ್, ಅಲಿಬಾಬಾ ಮತ್ತು 40 ಕಳ್ಳರು, ಅಲೀಫ್ ಲೈಲಾ. ಮೊದಲಿಗೆ ಶಶಿಧರ್, ಆನಂತರ ಶುಕ್ರೇಶ್ವರ. ಆಯ್ಕೆ 3, ಅಲಿಬಾಬಾ ಮತ್ತು 40 ಅಲಿಬಾಬಾ ಮತ್ತು 40 ಕಳ್ಳರು. ಹೇಳಿ ಶುಕ್ರೇಶ್ವರ್. ಎರಡನೇದು ಅರೇಬಿಯನ್ ನೈಟ್ಸ್. ಉತ್ತರವನ್ನು ನೋಡೋಣ. ಅಲಿಬಾಬಾ ಮತ್ತು 40 ಕಳ್ಳರು ಉತ್ತರ ಸರಿಯಾಗಿದೆ. ಶಶಿಧರ್ ಅವರಿಗೆ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ ಅಲಿಬಾಬಾ ಮತ್ತು 40 ಕಳ್ಳರು ಈ ಕಥೆ ನಮಗೆಲ್ಲ ಗೊತ್ತಿರುವಂಥದ್ದೇ. ಇದು ಗುಹೆಯ ಒಳಗಡೆ ಸಿಕ್ಕಾಪಟ್ಟೆ ಹಣ ಇರುತ್ತೆ. ಕಳ್ಳರು ಹೋಗಿ ಒಂದು ಮಂತ್ರ, ಅಂದರೆ ಪಾಸ್ವರ್ಡ್ ಇದ್ದ ಹಾಗೆ, ನಮ್ಮ ಕಂಪ್ಯೂಟರ್ ಪರಿಭಾಷೆಯಲ್ಲಿ ಪಾಸ್ವರ್ಡ್ ಅಂತ ನಾವೇನು ಕರಿತೇವೆ ಅಂತಹ ಒಂದು ಪಾಸ್ವರ್ಡ್, ಇಂಗ್ಲೀಷ್ ಭಾಷೆಯಲ್ಲಿ ಅದನ್ನು ಓಪನ್ ಸಿ ಸೇಮ್ ಅಂತ ಹೇಳೋರಂತೆ. ಹೇಳಿದ ಕೂಡಲೇ ಬಾಗಿಲು ತೆಗಿತಾ ಇತ್ತು, ಒಳಗೆ ಹೋಗಿ ಏನು ಕೆಲಸ ಬೇಕೋ ಅದನ್ನು ಮಾಡಿಕೊಂಡು ಬರೋರಂತೆ. ಕನ್ನಡದಲ್ಲಿ ಈ ಕಥೆ ಅನುವಾದ ಆದಾಗ ಬಾಗಿಲು ತೆಗಿಯೇ ಸೇಸಮ್ಮ, ಬಾಗಿಲು ತೆಗಿಯೇ ಸೇಸಮ್ಮ ಹೀಗೆ ಕೂಗ್ತಾ ಇದ್ರಂತೆ. ಈ ಸೀಸೇಮ್ ಅನ್ನೋದು ಎಳ್ಳು ಎನ್ನುವ ಶಬ್ದಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು. ಅದನ್ನು ಕನ್ನಡಕ್ಕೆ ತರಬೇಕಾದ್ರೆ ಎಳ್ಳಮ್ಮ ಅಂತ ಹೇಳೋ ಬದಲು ಆ ಮೂಲ ಶಬ್ದವನ್ನೇ ಚೂರು ಪ್ರಾದೇಶೀಕರಣಗೊಳಿಸಿ ಸೇಸಮ್ಮ ಅಂತ ಮಾಡಿದ್ದಾರೆ. ಸೊಗಸಾದ ಕತೆ, ಒಮ್ಮೆ ನಾವೆಲ್ಲ ಓದಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಮಂತ್ರ ಸಂತಾನ ಮತ್ತು 3 ನಾಟಕಗಳು. ದಿವಾಕರ ಹೆಗಡೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: 2024ರಲ್ಲಿ ಮಹಿಳಾ ಏಕದಿನ ಪಂದ್ಯಗಳಲ್ಲಿ 4 ಶತಕಗಳನ್ನು ಗಳಿಸಿದ ಆಟಗಾರ್ತಿ ಯಾರು? ಆಯ್ಕೆಗಳನ್ನು ನೋಡೋಣ. ಅಮೇಲಿಯಾ ಕೆರ್, ಸ್ಮೃತಿ ಮಂದನ, ಸಾರಾ ಟೇಲರ್, ಸೂಜಿ ಬೇಟ್ಸ್. ಮೊದಲಿಗೆ ಶಶಿಧರ್, ಸ್ಮೃತಿ ಮಂದನ, ಆನಂತರ ಶುಕ್ರೇಶ್ವರ್. ಶಶಿಧರ್ ಶ್ರುತಿ ಮಂದನ, ಶುಕ್ರೇಶ್ವರ್ ಅದೇ ಉತ್ತರ. ಉತ್ತರವನ್ನು ನೋಡೋಣ. ಸ್ಮೃತಿ ಮಂದನ ಉತ್ತರ ಸರಿಯಾಗಿದೆ. ಮಂತ್ರ ಸಂತಾನ ಮತ್ತು 3 ನಾಟಕಗಳ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ ಶಶಿಧರ್ ಅವರಿಗೆ. ಸ್ಮೃತಿ ಮಂದನ ಅವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. 2019ರಿಂದ ಭಾರತದ ಪರವಾಗಿ ಅವರು ಆಟವನ್ನು ಆಡ್ತಾ ಇದ್ದಾರೆ. IPL ಪಂದ್ಯಗಳಲ್ಲಿ ಇವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ಆಟ ಆಡ್ತಾ ಇದ್ದಾರೆ. 2024ರ ICC ವರ್ಷದ ಕ್ರಿಕೆಟ್ ಆಟಗಾರ್ತಿ ಪ್ರಶಸ್ತಿಯನ್ನು ಸಹ ಇವರು ಗಳಿಸಿದ್ದಾರೆ. ಮುಂದಿನ ಪುಸ್ತಕ, ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ, ಕೈವಾರ ಗೋಪಿನಾಥ್ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ: ಪಂಕ್ಸಾವೋ ಕಣಿವೆಯ ಯಾವ 2 ದೇಶಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಭಾರತ ಮಯನ್ಮಾರ್, ಭಾರತ ಚೀನಾ, ಭಾರತ ಪಾಕಿಸ್ತಾನ್, ಭಾರತ ಬಾಂಗ್ಲಾದೇಶ್. ಮೊದಲಿಗೆ ಶಶಿಧರ್, ಆನಂತರ ವೆಂಕಟೇಶ್. ಭಾರತ ಚೀನಾ. ಭಾರತ ಚೀನಾ ಆಯ್ಕೆ 2. ಹೇಳಿ ವೆಂಕಟೇಶ್. ಭಾರತ ಬಾಂಗ್ಲಾದೇಶ್. ಭಾರತ ಬಾಂಗ್ಲಾದೇಶ್ ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಭಾರತ ಮತ್ತು ಮಯನ್ಮಾರ್ ಆಗಿತ್ತು. 3720
27 ಅಡಿ ಎತ್ತರ ಇದೆಯಂತೆ. ಪಟ್ಕಾಯ್ ಬೆಟ್ಟಗಳ ಸಾಲು ಇದು ಅಸ್ಸಾಂ ಮತ್ತು ಮಿಯನ್ಮಾರ್ ಈ ಎರಡೂ ಭೂಭಾಗಗಳನ್ನು ಪ್ರತ್ಯೇಕಿಸುತ್ತೆ. ಇದು ಇಲ್ಲಿಂದ ಒಂದು ರಸ್ತೆಯನ್ನು ಮಾಡ್ತು ಅಂದರೆ ಬಹಳ ಸುಲಭವಾಗಿ ನಾವು ಮಯನ್ಮಾರ್ ದೇಶಕ್ಕೆ ಹೋಗಿ ಸೇರಬಹುದಂತೆ. ಇಲ್ಲಿರ್ತಕ್ಕಂಥ ಕಣಿವೆಯನ್ನು ಪಂಗ್ಸಾವೋ ಪಾಸ್ ಅಥವಾ ಪಂಗ್ಸಾವೋ ಕಣಿವೆ ಅಂತ ಕರೀತಾರೆ. ಇಲ್ಲಿ ಒಂದು ಹಬ್ಬ ನಡೆಯುತ್ತಂತೆ. ಚಳಿಗಾಲ ಬಂತು ಅಂದರೆ ಒಂದು ವಿಂಟರ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಂತ ನಡೆಯುತ್ತಂತೆ. 3 ದಿನಗಳ ಕಾಲ ಇಲ್ಲಿ ವಾಮ್ಚೂ ಡ್ಯಾನ್ಸ್, ಬಿಹು ಡ್ಯಾನ್ಸ್, ಬ್ಯಾಂಬೂ ಡ್ಯಾನ್ಸ್, ತಂಗ್ಸಾ ಡ್ಯಾನ್ಸ್, ವಾರ್ ಡ್ಯಾನ್ಸ್ ಅಂತೆ, ತಂಗ್ಸಾ ವಾರ್ ಡ್ಯಾನ್ಸ್ ಅಂತ ಒಂದು ಯುದ್ಧ ನೃತ್ಯ ಇತ್ಯಾದಿ ಅನೇಕ ಉತ್ಸವಗಳು 3 ದಿನಗಳ ಕಾಲ ನಡೆಯುತ್ತಂತೆ. ಹಾಗಾಗಿ ಭಾರತ, ಮಿಯನ್ಮಾರ್ ಇವುಗಳನ್ನು ಸಂಪರ್ಕಿಸುವ ಒಂದು ಕಣಿವೆ. ಮುಂದಿನ ಪುಸ್ತಕ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ, ಡಾಕ್ಟರ್ ಪ್ರಕಾಶ್ ಭಟ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: 7 ದಿನಗಳ ಉತ್ಸವವಾದ ಬಾಲಿ ಯಾತ್ರಾ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಆಯ್ಕೆಗಳನ್ನು ನೋಡೋಣ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕೇರಳ, ಒಡಿಶಾ. ಒಡಿಶಾ. ಮೊದಲಿಗೆ ವೆಂಕಟೇಶ್. ಒಡಿಶಾ. ಒಡಿಶಾ. ಎರಡನೇದಾಗಿ ಶಶಿಧರ್. ಒಡಿಶಾ. ಒಡಿಶಾ. ಶುಕ್ರೇಶ್ವರ್. ಒಡಿಶಾನೇ ಸರ್. ಒಡಿಶಾ. ಉತ್ತರವನ್ನು ನೋಡೋಣ. ಒಡಿಶಾ ಉತ್ತರ ಸರಿಯಾಗಿದೆ. ವೆಂಕಟೇಶ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 2000 ವರ್ಷಗಳ ಹಿಂದೆ ಇಂದಿನ ಒಡಿಶಾವನ್ನು ಕಳಿಂಗ ಅಂತ ಕರೀತಾ ಇದ್ದರು. ಈ ಕಳಿಂಗ ಸಾಮ್ರಾಜ್ಯವು ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ಇರತಕ್ಕಂಥ ಬಾಲಿ, ಸುಮಾತ್ರಾ, ಬೋರ್ನಿಯೋ, ಜಾವಾ, ಬರ್ಮಾ, ಸಿಲೋನ್ ಮುಂತಾದ ದೇಶಗಳ ಜೊತೆ ವಾಣಿಜ್ಯ ವ್ಯವಹಾರವನ್ನು ನಡೆಸ್ತಾ ಇತ್ತು. ಹಾಗೆಯೇ ಧಾರ್ಮಿಕ ವ್ಯವಹಾರಗಳನ್ನೂ ಸಹ ನಡೆಸ್ತಾ ಇತ್ತಂತೆ. ಹಾಗಾಗಿ ಆವತ್ತಿನಿಂದ ಇವತ್ತಿನವರೆಗೂ ಸಹ ಈ ಒಂದು ಉತ್ಸವ ನಡ್ಕೊಂಡು ಬರ್ತಾ ಇದೆ ಅಲ್ಲಿ. ಅದರ ನೆನಪಿಗಾಗಿ ಈಗಲೂ ಸಹ ಒಡಿಶಾದಲ್ಲಿ ಈ 7 ದಿನಗಳ ಕಾಲ ಈ ಒಂದು ಉತ್ಸವವನ್ನು ಆಚರಿಸ್ತಾರೆ. ಸಹಜವಾಗಿ ಈ ಆಗ್ನೇಯ ಏಷ್ಯಾ ದೇಶಗಳ ಸಂಸ್ಕೃತಿ, ನೃತ್ಯ, ಕಲೆ ಇವೆಲ್ಲವೂ ಇಲ್ಲಿ ಪ್ರದರ್ಶನಕ್ಕೆ ಬರುತ್ತೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ತುಂಗ. ಅವಳಿಗೆ ಸಿಕ್ಕಂಥ ಶಾಲೆ ನಮಗೇಕೆ ಸಿಗಲಿಲ್ಲ ಅಂತ ಕೇಳ್ತಾರೆ ವಿ ಗಾಯತ್ರಿ. ಸೊಗಸಾದ ಕೃತಿ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ನ, ಪ, ಹೋ, ಟ, ರ. ಗೊತ್ತಾಗಿಲ್ವಾ? ಉತ್ತರವನ್ನು ನೋಡೋಣ. ಕನ್ನಡ ಪರ ಹೋರಾಟಗಾರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ದೇಶ ಕಥಾ ಸಂಕಲನ, ವಿಶ್ವನಾಥ ಎನ್ ನೇರಳಕಟ್ಟೆ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು: 67 ಕೂಡು 38, 71 ಕಳೆ 28, 12 ಗುಣಿಸು 19, 171 ಭಾಗಿಸು 9.
395. ಬಜರ್ ಒತ್ತು ಬಿಟ್ಟು ಉತ್ತರ ಕೊಡಿ ಸರ್. 395. 395 ಅಂತ ಹೇಳ್ತಾ ಇದ್ದಾರೆ ಶಶಿಧರ್ ಮತ್ತು ಶುಕ್ರೇಶ್ವರ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 105, 43, 228, 19 ಎಲ್ಲವನ್ನು ಕೂಡಿದ್ರೆ 395 ಇದ್ದಾರೆ. ವೆಂಕಟೇಶ್ ವೇಷ ಎನ್ನುವ ಕಥಾ ಸಂಕಲನ ವೆಂಕಟೇಶ್ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಬಸವಣ್ಣನ ವಚನಗಳ ಆಯ್ಕೆ ಮತ್ತು ಟಿಪ್ಪಣಿಗಳು. ಡಾಕ್ಟರ್ PV ನಾರಾಯಣ ಅವರಿಂದ ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಹರ್ಚಂದನ್ ಸಿಂಗ್ ಭಟ್ಟಿ, ವಿಜಯ ನಿತ್ಯಾನಂದ ಸುರೇಶ್ವರ ಸಿಂಗ್, ಹರಿವಿಂದರ್ ಸಿಂಗ್, ಜಗದೀಶ್ ಸಿಂಗ್ ಕೇಹರ್. ಶುಕ್ರೇಶ್ವರ್ ತಮ್ಮ ಉತ್ತರ. ಅಂಕೆ 4 ಜಗದೀಶಕರ್. ಜಗದೀಶ್ ಸಿಂಗ್ ಕೇಹರ್. ಕಾರಣ ಎರಡನೇದಾಗಿ ಯಾರು ಬೇಕಾದರೂ ಬಜರ್ ಒತ್ತಬಹುದು. ಬಜರ್ ಒತ್ತಿ ಉತ್ತರ ಕೊಡಿ. ಶಶಿಧರ್ ಬಜರ್ ಒತ್ತಿದ್ದಾರೆ. ತಮ್ಮ ಉತ್ತರ. ಹರ್ಚಂದನ್ ಸಿಂಗ್ ಭಟ್ಟಿ. ಭಟ್ಟಿ ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಜಗದೀಶ್ ಸಿಂಗ್ ಕೇಹರ್ ಆಗಿತ್ತು. ಇವರಿಗೆ ಈ ವರ್ಷ ಪದ್ಮವಿಭೂಷಣ ಪ್ರಶಸ್ತಿ ದೊರೆತಿದೆ. ಭಾರತದ 44ನೆಯ ಸರ್ವೋಚ್ಚ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕೇಹರ್ ಅವರ ಅಸಂಖ್ಯ ತೀರ್ಪುಗಳಲ್ಲಿ ಬಹಳ ಮುಖ್ಯವಾದ ತೀರ್ಪುಗಳು ಅಂದರೆ ಟ್ರಿಪಲ್ ತಲಾಕ್ಗೆ ಸಂಬಂಧಪಟ್ಟಂಥ ತೀರ್ಪು, ಹಾಗೆಯೇ ಎಂಡೋಸಲ್ಫಾನ್ಗೆ ಸಂಬಂಧಪಟ್ಟಂಥ ತೀರ್ಪು. ಎಂಡೋಸಲ್ಫಾನ್ ಅಂದರೆ ಅದೊಂದು ಕೀಟನಾಶಕ. ವಿಶೇಷವಾಗಿ ಕೇರಳದಲ್ಲಿ ಗೇರು ಕೃಷಿ ಏನು ಅಲ್ಲಿ ನಡೆಯುತ್ತೆ ಆ ಗೇರಿಗೆ ಹೊಡೆಯೋರಂತೆ. ಆದರೆ ಈ ಎಂಡೋಸಲ್ಫಾನ್ ಕುಡಿಯುವ ನೀರಿನ ಮೂಲಕ ಜನರ ಒಡಲನ್ನು ಸೇರಿ ಪ್ರಕೃತಿಯನ್ನು ಸೇರಿ ಅನೇಕ ಪ್ರಾಣಿಗಳು ಮನುಷ್ಯರು ಎಲ್ಲರೂ ನಾನಾ ವಿರೂಪಗಳಿಗೆ ತುತ್ತಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿದ್ರು. ಅವರು ಅನುಭವಿಸ್ತಾನೂ ಇದ್ದಾರೆ ಇವತ್ತಿನವರೆಗೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಹರ್ ಅವರು ತೀರ್ಪನ್ನು ನೀಡಿದ್ದಾರೆ. ಮುಂದೆ ನಾವು ಕೊಡ್ತಾ ಇರ್ತಕ್ಕಂಥ ಪುಸ್ತಕ ಕಣ್ಣಿಗೆ ಕಾಣುವ ದೇವರು, ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸಂ, ಸ, ನೆ, ಲಿ, ರಾ, ದಿ, ಧ, ಮಾ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಸಂಧಿಲಿ ಸಮಾರಾಧನೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದೆ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಮನುಷ್ಯನ ಶಕ್ತಿಗೆ ಮೀರಿದ ಕರೆಯದೆ ಬರುವವನು ಮನುಷ್ಯ.
ಬಸರುತ್ತಿ. ಹಾಂ, ಹೇಳಿ ಒಂದು ಉತ್ತರ. ಅತಿಮಾನುಷ. ಅತಿಮಾನುಷ ಉತ್ತರವನ್ನು ನೋಡೋಣ. ಅತಿಮಾನುಷ ಉತ್ತರ ಸರಿಯಾಗಿದೆ. ಕುರುಡು ಕಂದೀಲು ಗಜಲ್ ಸಂಕಲನ, ನರುಷಿ ಕಡೂರು ಬರೆದಿರುವಂಥದ್ದು ಕೊಟ್ಟಿದ್ದೇನೆ. 2 ಉತ್ತರ. ಕರೆಯದೆ ಬರುವವನು. ಮಧ್ಯದಕ್ಷರ ತಿ. ಶುಕ್ರೇಶ್ವರ್ ಹಾಗೂ ಶಶಿಧರ್ ತಾವು ಪ್ರಯತ್ನಿಸಬಹುದು. 2ನೇ ಶಬ್ದ ಅತಿಥಿ. ಶಶಿಧರ್. ಅತಿಥಿ. ಅತಿಥಿ ಉತ್ತರವನ್ನು ನೋಡೋಣ. ಅತಿಥಿ ಉತ್ತರ ಸರಿಯಾಗಿದೆ. ಕೌದಿಯೊಳಗಿನ ಕನಸುಗಳು ಕಥಾ ಸಂಕಲನ ಕೊಟ್ಟಿದ್ದೇವೆ. 3 ಉತ್ತರ. ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಶಶಿಧರ್ ಬಜರ್ ಒತ್ತಿದ್ದಾರೆ. ಮಾನುಷ. ಮಾನುಷ. ಮಾನುಷ ಅಂತಲ್ಲ. ಹಾಂ, ಚಕ್ರೇಶ್ವರ್ ಹಾಗೂ ವೆಂಕಟೇಶ್. ಮನುಜ. ಮನು ಜ. ಜ. ಮನುಜ ಉತ್ತರವನ್ನು ನೋಡೋಣ. ಮನುಜ ಉತ್ತರ ಸರಿಯಾಗಿದೆ. ಶಾಂತಿಯ ಸೆಲೆ ಕಲಾವತಿ ಮಧುಸೂದನ್ ಬರೆದಂಥ ಪುಸ್ತಕ ವೆಂಕಟೇಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ ಶಶಿಧರ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬಿಸಿ ಬಿಸಿ ಸುದ್ದಿ ಎಂಬ ನುಡಿಗಟ್ಟಿನ ಅರ್ಥವೇನು? ಆಗಷ್ಟೇ ಪ್ರಕಟವಾದ ವಿಚಾರ, ಆಗಷ್ಟೇ ಪ್ರಸಾರವಾದ ಸುಳ್ಳು. ಆಗಷ್ಟೇ ಪ್ರಕಟವಾದ ವಿಚಾರ. ಮುಂದಿನ ಪ್ರಶ್ನೆ. ದೇವಾಲಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯತನ, ಆಯತ ಕಾಲ. ಆಯತನ. ಮುಂದಿನ ಪ್ರಶ್ನೆ. ಸಾವರ್ಣಿ, ಮನು, ಶನೈಶ್ಚರ ಹಾಗೂ ತಪತಿಯರು ಯಾರ ಮಕ್ಕಳು? ಸೌಮ್ಯಾದೇವಿ, ಛಾಯಾದೇವಿ. ಛಾಯಾದೇವಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆದರೆ ಒಂದು ಅಡಿಕೆ ಮರ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ಬಿಸಿಯಾಗಬಲ್ಲೆ, ತಣ್ಣಗೂ ಆಗಬಲ್ಲೆ, ನಾನು ನಿಲ್ಲಲಾರೆ, ಆದರೆ ಓಡುವೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಿಸಿ ಬಿಸಿ ಸುದ್ದಿ, ಆಗಷ್ಟೇ ಪ್ರಕಟವಾದ ವಿಚಾರ ಸರಿಯಾಗಿದೆ. 2 ಉತ್ತರ. ಆಯತನ ಸರಿಯಾಗಿದೆ. 3 ಉತ್ತರ. ಛಾಯಾದೇವಿ ಸರಿಯಾಗಿದೆ. 4 ಉತ್ತರ. ಆದರೆ ಒಂದು ಅಡಿಕೆ ಮರ, ಹೋದರೆ ಒಂದು ಗೋಟಡಿಕೆ. ಗೋಟಡಿಕೆ ಅಂದರೆ ಕಚ್ಚಕ್ಕೂ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ, ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಅಡಿಕೆ ಅದು. ಹೋದರೆ ಹೋಯಿತು ಅಂತ ಬಿಡಬೇಕಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ನದಿಯ ನೀರು ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಶುಕ್ರೇಶ್ವರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. 3 ಕಾಸಿನವ ಎಂಬ ನುಡಿಗಟ್ಟಿನ ಅರ್ಥವೇನು? ಮರ್ಯಾದೆ ಇಲ್ಲದವನು, ತೀರಾ ಬಡವ. 3 ಕಾಸು ಮೊದಲನೇದು. 2ನೇ ಪ್ರಶ್ನೆ. ಮನಸ್ಸಿನ ಸಾಮರ್ಥ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯತಿ, ಆಯತ್ತ. ಆಯತ. ಮುಂದಿನ ಪ್ರಶ್ನೆ. ತ್ವಷ್ಟಾರನು ವಿಷ್ಣುವಿನ ಚಕ್ರ, ಶಿವನ ತ್ರಿಶೂಲ ಹಾಗೂ ಇಂದ್ರನ ವಜ್ರಾಯುಧವನ್ನು ಯಾವುದರಿಂದ ನಿರ್ಮಿಸಿದ? ಸೂರ್ಯ, ಚಂದ್ರ. ಸೂರ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೊಳೆಗೆ ಸುರಿದರೂ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸೂರ್ಯನು ನನ್ನಿಂದ ಬೆಳಗುವನು, ನಕ್ಷತ್ರಗಳು ನನ್ನ ಕಾರಣ ಹೊಳೆಯುವವು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. 3 ಕಾಸಿನವ, ಮರ್ಯಾದೆ ಇಲ್ಲದವ. ಉತ್ತರ ಸರಿಯಾಗಿದೆ. 2 ಉತ್ತರ. ಆಯತಿ ಸರಿಯಾಗಿದೆ. 3 ಉತ್ತರ. ಸೂರ್ಯ ಸರಿಯಾಗಿದೆ. 4 ಉತ್ತರ. ಹೊಳೆಗೆ ಸುರಿದರು, ಅಳೆದು ಸುರಿ ಅನ್ನೋದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪರಮಾಣು ಸಂಯೋಜನೆ, ಅಟಾಮಿಕ್ ಫ್ಯೂಷನ್ ಅಂತ ಹೇಳ್ತೇವೆ, ಅದು ಸರಿಯಾದ ಉತ್ತರ ಆಗಿತ್ತು. ತಾವು ಒಟ್ಟು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ವೆಂಕಟೇಶ್ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಮಿಳುಕು ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಹೊಸದನ್ನು ನೆನೆಸಿಕೋ, ಹಳೆಯದನ್ನು ನೆನೆಸಿಕೋ. ಹಳೆಯದನ್ನು ನೆನೆಸಿಕೋ. ಮುಂದಿನ ಪ್ರಶ್ನೆ. ಉತ್ಕೃಷ್ಟವಾದದ್ದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯಪಾಣಿ, ಆಯವರಿ. ಆಯವರಿ. ಮುಂದಿನ ಪ್ರಶ್ನೆ.
ಅಶ್ವಿನಿ ಕುಮಾರರ ತಂದೆ ತಾಯಿ ಯಾರು? ಸೂರ್ಯ, ಸೌಮ್ಯ, ಚಂದ್ರ, ತಾರೆ. ಚಂದ್ರ ತಾರೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪುಟದಲ್ಲಿ ಬಿತ್ತಿದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ನಿಮಗೆ ತೋರಿಸಬಲ್ಲೆ, ಆದರೆ ಮಾತನಾಡಲಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಮೆಲುಕು ಹಾಕು, ಹಳೆಯದನ್ನು ನೆನೆಸಿಕೋ. 2 ಉತ್ತರ, ಉತ್ಕೃಷ್ಟವಾದದ್ದು, ಆಯಪಾಣಿ ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಸೂರ್ಯ ಮತ್ತು ಸೌಮ್ಯ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಹುಬ್ಬೆ ಮಳೆಯಲ್ಲಿ ಬಿತ್ತಿದರೆ ಹುಲ್ಲೂ ಇಲ್ಲ ಕಾಳೂ ಇಲ್ಲ. 5ನೇ ಪ್ರಶ್ನೆಗೆ ಉತ್ತರ ಇದು ಕನ್ನಡಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಶಿಧರ್ ಮಿರ್ಜಿ ಅವರಿಗೆ ದೊರೀತಾ ಇದೆ. ಒಟ್ಟು 6 ಪುಸ್ತಕಗಳು ತಮಗೆ ದೊರೀತಾ ಇದೆ. ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಶುಕ್ರೇಶ್ವರ್ ಅವರಿಗೆ 4 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ವೆಂಕಟೇಶ್ ಅವರಿಗೆ ದೊರೀತಾ ಇದೆ 3, 2, 5 ಪುಸ್ತಕ. ಸ್ವೀಕರಿಸಿ. ಅಭಿನಂದನೆಗಳು. ಊಸರವಳ್ಳಿ ಬಣ್ಣವನ್ನು ಬದಲಾಯಿಸುತ್ತೆ. ಅಂತಹ ಒಂದು ಊಸರವಳ್ಳಿ ಆಕಾಶಕಾಯ ನಮ್ಮ ಸೌರಮಂಡಲದಲ್ಲಿದೆ. ಗುರುಗ್ರಹ ಗೊತ್ತು, ಅದಕ್ಕೆ ಒಂದು ಉಪಗ್ರಹ ಅಯೋ. ಇದು ಬಣ್ಣಗಳನ್ನು ಬದಲಾಯಿಸುತ್ತಂತೆ. ಮೊದಲು ಹಳದಿ ಬಣ್ಣ ಬರುತ್ತೆ, ಆಮೇಲೆ ಕಿತ್ತಳೆ ಬಣ್ಣ, ಆಮೇಲೆ ಕೆಂಪು ಬಣ್ಣ, ತಿರ್ಗಾ ಬಣ್ಣಗಳನ್ನು ಬದಲಾಯಿಸೋದು. ಯಾಕೆ ಅಂತ ನೋಡಿದ್ರೆ ಅದರ ಒಡಲಲ್ಲಿ 100 ಅಗ್ನಿಪರ್ವತಗಳು ಸದಾ ಜಾಗೃತವಾಗಿರುತ್ತೆ, ಉಗುಳ್ತಾನೇ ಇರುತ್ತೆ. ಅದರಲ್ಲಿ ಹೆಚ್ಚು ಗಂಧಕದ ಅಂಶ ಉಂಟು. ಆ ಗಂಧಕ ತಣಿಯುವ ವೇಳೆಯನ್ನು ಅನುಸರಿಸಿ, ಅವಧಿಯನ್ನು ಅನುಸರಿಸಿ ಬೇರೆ ಬೇರೆ ಬಣ್ಣಗಳು ರೂಪುಗೊಳ್ಳುತ್ತಂತೆ. ಎಷ್ಟು ಸುಂದರವಾಗಿರಬಹುದು ಆ ದೃಶ್ಯ, ಊಹಿಸಿಕೊಳ್ಳೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. thank you